ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀರಾ ಕಲ್ಯಾಣ ಭಾಗ 46. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕತೆನ ಶುರು ಮಾಡೋಣ. ದಯವಿಟ್ಟು ನೋಡ್ತಾ ಇರೋರು ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಗೆ ಬಂದು ಮೊದಲು ಅವಳ ಕಣ್ಣುಗಳು ಹುಡುಕಿದ್ದು ತನ್ನ ಪುಟ್ಟ ವಿಕ್ಕಿಯನ್ನ. ಅಮ್ಮ, ವಿಕ್ಕಿಯಲ್ಲಿ ಎಂದು ಮನೆಯ ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಲು, ಈ ಹೊತ್ತಿನಲ್ಲಿ ಅವನೆಲ್ಲಿ ಮನೆಯಲ್ಲಿ ಇರ್ತಾನೆ, ಅವನು ಸ್ಕೂಲ್ಗೆ ಹೋಗಿದ್ದಾನೆ ಎನ್ನಲು ತನ್ನ ಮರೆವಿಗೆ ತಲೆಯ ಮೇಲೆ ಮೊಟಕಿ ಮರೆತು ಹೋಗಿತ್ತು ಅಮ್ಮ ಎಂದು ಅವರ ಭುಜದ ಮೇಲೆ ತಲೆ ಇಡಲು, ಪುಟ್ಟ ನೀನು ಹೋಗಿ ಫ್ರೆಶ್ ಆಗು, ಊಟ ಮಾಡುವಂತೆ ಎನ್ನಲು ಅವರ ಕೊರಳನ್ನು ಅಪ್ಪಿಕೊಂಡ ಮೀರಾ, ಇಲ್ಲ ಅಮ್ಮ, ಈಗಷ್ಟೇ ಅಪ್ಪಾಜಿ ಮತ್ತೆ ನಾನು ಊಟ ಮುಗಿಸಿ ಅಲ್ಲಿಂದ ಬಂದಿದ್ದು. ಅಮ್ಮ, ಅತ್ತೆ ಮತ್ತೆ ಅಕ್ಕ ಇನ್ನೂ ಶೂಟಿಂಗ್ ಮುಗಿಸಿ ಬಂದಿಲ್ವಾ? ಬರೋದು ಒಂದು 15 ದಿನ ಆಗುತ್ತೆ ಅಂತ ಹೇಳಿ ಹೋಗಿದ್ದಾರೆ ಕಣೆ. ಸರಿ ಅಮ್ಮ, ಹೊಟ್ಟೆ ತುಂಬ ನೋವು, ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ, ಮಲ್ಕೊಳ್ತೀನಿ ಎನ್ನಲು ಮಗಳ ಸಮಸ್ಯೆ ಏನೆಂದು ಅರ್ಥ ಮಾಡಿಕೊಂಡ ಸರೋಜಾ ಅವರು, ಸರಿ ಪುಟ, ನೀನು ರೂಮಿಗೆ ಹೋಗು, ನಾನು ನಿನಗೆ ಕಷಾಯ ಮಾಡಿಕೊಂಡು ಬರ್ತೀನಿ, ಕುಡಿದು ಮಲಗು ಎನ್ನಲು ಸರಿ ಎಂದು ತಲೆ ಆಡಿಸಿದ ಮೀರಾ ತನ್ನ ರೂಮಿಗೆ ನಡೆದಳು. ನಂತರ ತನ್ನ ರೂಮಿಗೆ ಬಂದ ಮೀರಾ ಬೆಡ್ ಮೇಲೆ ಹಾಗೆ ಅಂಗಾತ ಮಲಗಿದೊಳಗೆ ತಾನು ಗಂಡಗೆ ಒಂದು ಮಾತು ಕೂಡ ತಿಳಿಸದೆ ಇಲ್ಲಿಗೆ ಬಂದಿದ್ದು ಹೇಳದೆ ಹೋಗಿರೋದು ಕಂಡು ಕೋಪಿಸಿಕೊಂಡ್ರೆ ಎಂದುಕೊಂಡವಳಿಗೆ ಮರುಕ್ಷಣವೇ, ಇಲ್ಲ, ಅವರಿಗೆ ನನ್ನ ಮೇಲೆ ಯಾವುದೇ ರೀತಿಯ ಭಾವನೆ ಇಲ್ಲ, ನಾನು ಅವರ ಕಣ್ಮುಂದೆ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಯಾವುದೇ ಭಾವನೆ ಅವರನ್ನು ಕಾಡೋದೇ ಇಲ್ಲ. ಯಾಕೆ ಅಂದರೆ ಅವರೇನು ನನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡು ಮದುವೆಯಾಗಿಲ್ಲ ಅಲ್ವಾ, ಬರೀ ಕೋಪಕ್ಕೆ ತಾನೇ ನನ್ನ ಕೊರಳಿಗೆ ತಾಳಿ ಬಿಗಿದಿದ್ದಾರೆ. ನಾನು ಅವರ ಕಣ್ಮುಂದೆ ಇದ್ದರೂ ಇಲ್ಲದೇ ಇದ್ದರೂ ಅವರಿಗೆ ಏನೂ ಕೂಡ ಅನಿಸೋದೇ ಇಲ್ಲ ಅಂತ ತನ್ನ ಪಾಡಿಗೆ ತಾನು ಇರ್ತಾರೆ. ಸುಮ್ಮನೆ ನಾನು ಪ್ರತಿ ಕ್ಷಣವೂ ಅವ್ರ ಬಗ್ಗೆ ಯೋಚಿಸ್ತಾ ಕುಳಿತಿರೋದು ಎಂದು ಹಾಗೆ ದಿಂಬಿಗೆ ಹೊರಗೆ ಕಣ್ಮುಚ್ಚಿದವಳಿಗೆ ಕಷಾಯದ ಲೋಟ ಹಿಡಿದುಕೊಂಡು ಬಂದ ಮೀರಾ ಅಮ್ಮ ಅವಳ ಪಕ್ಕದಲ್ಲಿ ಕುಳಿತು, ಮೀರಾ ಎಂದು ಅವಳ ತಲೆನ ನೇವರಿಸಲು ಅವರ ಧ್ವನಿಗೆ ಕಣ್ಣು ತೆರೆದ ಮೀರಾ ಕಣ್ಣಿನ ತುದಿಯಲ್ಲಿ ಬಂದ ನೀರನ್ನು ಅವರಿಗೆ ಕಾಣದಂತೆ ಒರೆಸಿಕೊಂಡ್ಳು. ಮೇಲೆದ್ದು ಕುಳಿದಳು. ಯಾಕೆ ಪುಟ, ತುಂಬ ಹೊಟ್ಟೆ ನೋವಾಗ್ತಾ ಇದೆಯಾ ಎಂದು ಅವಳ ಕೈಗೆ ಕಷಾಯದ ಲೋಟ ಕೊಡಲು, ನಿಮಗೆ ಗೊತ್ತಿದೆ ಅಲ್ವಾ ಅಮ್ಮ, ಪ್ರತಿ ತಿಂಗಳು ಈ ನೋವು ಸಹಿಸಲೇಬೇಕು ಎಂದು ಕಷಾಯ ಪೂರ್ತಿ ಕುಡಿದು ಅವರ ಮಡಿಲಿಗೆ ತಲೆ ಇಟ್ಟವಳು ಹಾಗೆ ತನ್ನ ತಾಯಿಯ ಕೈ ಹಿಡಿದು ಕಣ್ಣು ಮುಚ್ಚಿದಳು. ಅವಳ ತಲೆ ನೇವರಿಸುತ್ತಾ ಅವರು ತನ್ನ ಅಳಿಯನ ಬಗ್ಗೆ ತಿಳಿದಿದ್ದರು ಮಗಳ ಬಾಯಿಯಿಂದ ಕೇಳಲು, ಪುಟ್ಟ, ಅದು ಅದು ಎಂದು ಎಲ್ಲಿ ತಾನು ಹಾಗೆ ಕೇಳೋದ್ರಿಂದ ಏನೆಂದುಕೊಂತಾಳೋ ಮೀರಾ ಅಂತ ತಿಳಿದುಕೊಳ್ಳುವಳು ಎಂದು ಸಂಕೋಚದಿಂದನೇ ಸುಮ್ಮನೆ ಅವರ ಕೈ ಹಿಡಿದು, ಏನಮ್ಮ ಅದು, ನಿನ್ನ ಮಗಳು ನಾನು, ನನ್ನ ಬಳಿ ಕೇಳಲು ಯಾಕಿಷ್ಟು ಸಂಕೋಚ ನಿಮಗೆ ಎಂದು ಅವರ ಮುಖವನ್ನು ನೋಡಲು, ಅದೇನಿಲ್ಲ ಪುಟ್ಟ, ಅಮೋಘ್ ಅವರು ತುಂಬ ಒಳ್ಳೆಯ ಹುಡುಗ ಅಂತ ನಂಗೆ ಗೊತ್ತು, ನೀವಿಬ್ಬರು ಹೇಗಿದ್ದೀರಾ, ಅಮೋಘ್ ನಿನ್ನ ಹೇಗೆ ನೋಡ್ಕೊಳ್ತಾನೆ ಎಂದು ಮಗಳ ಮುಖವನ್ನು ನೋಡಲು ಅವರ ಈ ಪ್ರಶ್ನೆಗೆ ಒಂದು ಕ್ಷಣ ಗಾಬರಿಯಾಯಿತು ಮೀರಾಗೆ. ಅವರ ಕಣ್ಣುಗಳನ್ನು ನೋಡಿದರೆ ಎಲ್ಲಿ ನಿಜ ಹೇಳಬೇಕಾಗುತ್ತೆ ಎಂದು ಅವರಿಂದ ನೋಟ ಸರಿಸಿದ ಮೀರಾ, ಇದೇನಮ್ಮ ನೀವು ಹೀಗೆ ಕೇಳ್ತಾ ಇದ್ದೀರಾ, ನೀವು ಈ ವಿಷಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಆರಾಮಾಗಿರಿ, ನಿಜವಾಗಿಯೂ ಅಂಥವ್ರನ್ನ ಗಂಡನಾಗಿ ಪಡೆಯಲು ನಾನು ಅದೃಷ್ಟ ಮಾಡಿದ್ದೆ, ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಅದರಲ್ಲೂ ನಮ್ಮ ಅತ್ತೆ ಇದ್ದಾರಲ್ಲ, ಅವರು ನಿಜವಾಗಿಯೂ ನಿಮ್ಮಂತೆಯೇ ಅಮ್ಮ, ನಿಮ್ಮ ಸ್ಥಾನ ಅವರು ತುಂಬಿದ್ದಾರೆ ಎಂದು ಅವರ ಮಡಿಲಿಗೆ ಮುಖ ಹುದುಗಿಸಿ ಕಣ್ಣು ಮುಚ್ಚಲು ತನ್ನ ಮಗಳ ಬಾಯಿಂದ ಅವಳ ಅತ್ತೆ ಮನೆಯಲ್ಲಿ ಹೇಗಿದ್ದಾಳೆ ಎಂದು ಯೋಚಿಸ್ತಾ ಇದ್ದ ಅವರಿಗೆ ಹೆತ್ತ ಜೀವಕ್ಕೆ ಸಮಾಧಾನ ಆಯಿತು. ಹಾಗೆ ಅವಳ ತಲೆ ನೇವರಿಸುತ್ತಾ ಕುಳಿತವರಿಗೆ ಮಗಳು ಮಡಿಲಿನಲ್ಲಿಯೇ ಮಲಗಿ ನಿದ್ರೆಗೆ ಜಾರಿರೋದು ಅರಿವಾಗಿ ಹಾಗೆ ದಿಂಬಿನ ಮೇಲೆ ಮಲಗಿಸಿ ಅವಳ ಮೇಲೆ ಬೆಡ್ಶೀಟ್ನ ಎಳೆದು ಹೊರಗೆ ಬಂದರು. ತನ್ನ ರೂಮಿನ ಬಾಗಿಲು ಹಾಕಿ ಹೊರಗೆ ಹೋದ ಅದನಿಗೆ ಕಣ್ಣು ತೆರೆದವಳಿಗೆ ತನ್ನ ತಾಯಿಯ ಮುಂದೆ ಸುಳ್ಳು ಹೇಳಿದ್ದು ಅರಿವಾಗಿ ಅವಳ ಕಣ್ಗಳು ತುಂಬಿ ಬಂದವು. ಸಾರಿ ಅಮ್ಮ, ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ, ಆದರೆ ಏನು ಮಾಡೋದು, ನಿಜ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಆಗುವ ಹಾಗೆ ಮಾಡಲು ನನಗೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡುವಮ್ಮ ಎಂದು ಒಂಟಿಯಾಗಿ ದುಃಖಿಸ್ತಾ ಇದ್ಲು. ಹಾಗೆ ಈ ಏಜೆ ಬಗ್ಗೆ ಯೋಚಿಸ್ತಾ ಮಲಗಿದ್ಲು. ಹಾಗೆ ನಿದ್ದೆಗೆ ಜಾರಿದಳು. ಸಂಜೆಯಷ್ಟರಲ್ಲಿ ಮನೆಗೆ ಬಂದ ವಿಕ್ಕಿಗೆ ತನ್ನ ತಾಯಿ ಅಡುಗೆ ಮನೆಯಲ್ಲಿ ಇರೋದು ಕಂಡು, ಅತ್ತೆ, ಒಂದು ಕಪ್ ಕಾಫಿ ಸಿಗಬಹುದೇ ಎಂದು ಬಂದವನಿಗೆ
ಅವರು ಮಾಡಿದ ಕಜ್ಜಾಯ ಕಂಡು, ಇದೇನಮ್ಮ ಇವತ್ತು ಕಜ್ಜಾಯ ಮಾಡಿದೀಯಾ? ಆಹಾ, ಈಗ ಆ ಮೀರಾ ಏನಾದರೂ ಇದ್ದಿದ್ರೆ ನಮಗೆ ಬೇಕು ಅಂದರೂ ಕೂಡ ಬಂದು ಉಳಿಸ್ತಾ ಇರಲಿಲ್ಲ. ಎಲ್ಲ ನಿನ್ನ ಮುದ್ದಿನ ಮಗಳೇ ತಿಂದು ಖಾಲಿ ಮಾಡಿಬಿಡ್ತಾ ಇದ್ಲು ಎಂದು ನಗುತ್ತಾ ಪಕ್ಕದಲ್ಲಿದ್ದ ಜಾಮೂನ್ ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡವನ ತಲೆಗೆ ಮೊಟಕಿದ ಅತ್ತೆಯವರು, ಈಗ ಇದು ಕೂಡ ಅವಳಿಗೆ ಅಂತಾನೆ ಮಾಡಿರೋದು ಕಣೋ. ಮೊದಲು ನೀನು ಅವಳನ್ನು ಅಕ್ಕ ಅಂತ ಕರೆಯೋದನ್ನ ಕಲಿ. ಈಗ ಅವಳಿಗೆ ಮದುವೆ ಆಗಿದೆ. ಅವಳ ಗಂಡನ ಮುಂದೆ ಕೂಡ ನೀನು ಹೀಗೆ ಕರೆದ್ರೆ ಏನನ್ಕೊಳ್ಳೋದಿಲ್ಲ ಅವರು ಎಂದು ಮಗನ ಮೇಲೆ ಗದರಲು. ಅತ್ತೆ, ನಾನು ಎಷ್ಟೋ ಸಲ ನಿಮ್ಮ ಅಳಿಯನ ಅಂದರೆ ನಮ್ಮ ಹೀರೋ ಭಾವನ ಮುಂದೆ ಹಾಗೆ ಕರೆದಿದ್ದೇನೆ. ಅವರು ಹಾಗೆಲ್ಲ ನನಗೆ ಏನು ಹೇಳೋದಿಲ್ಲ, ನೀವೇ ಹಾಗೆ ಹೇಳೋದು ಎಂದು ಕೋಪಿಸಿಕೊಳ್ಳಲು, ಸರಿ ಸರಿ, ನಿಂಗೆ ಹೇಗೆ ಬೇಕೋ ಹಾಗೆ ಕರಿ. ಈಗ ಹೋಗಿ ಮೀರಾ ಎದ್ದಿದ್ದಾಳ ಅಂತ ನೋಡ್ಕೊಂಡು ಬಾ ಎನ್ನಲು, ಅತ್ತೆ ಏನು ಹೇಳ್ತಾ ಇರೋದು ನೀವು? ಮೀರಾ ಮನೆಗೆ ಬಂದಿದ್ದಾಳ ಎಂದು ಖುಷಿಯಿಂದ ಮೀರಾ ನೋಡಲು ಅವಳ ರೂಮಿಗೆ ಓಡಿದನು ವಿಕ್ಕಿ. ಮೀರಾ ಮನೆಗೆ ಬಂದಿರುವ ವಿಷಯ ತಿಳಿದ ಕೂಡಲೇ ಅವಳ ರೂಮಿಗೆ ಓಡಿ ಬಂದವನಿಗೆ ಇನ್ನೂ ನಿದ್ದೆಯಲ್ಲಿದ್ದ ಮೀರಾನ ಕಂಡು ಅವಳ ಬಳಿಗೆ ಓಡಿ ಬಂದ ವಿಕ್ಕಿ ಖುಷಿಯಿಂದ ಜೋರಾಗಿ ಮೀರಾ ಅಂತ ಜೋರಾಗಿ ಕೂಗಲು, ಮಲಗಿದ್ದ ಮೀರಾ ಅವನ ಧ್ವನಿ ಕೇಳಿದ ತಕ್ಷಣನೇ ಕಣ್ತೆಗೆದವಳು ತನ್ನ ಮುಂದೆ ಕುಳಿತಿದ್ದ ವಿಕ್ಕಿಯನ್ನ ಕಂಡು ಮೇಲಿದ್ದು ಕುಳಿತವಳ ಮಡಿಲಿಗೆ ತಲೆ ಇಟ್ಟನು. ಹೇಗೋ ಇದೆಯಾ? ಅವತ್ತು ಮನೆಗೆ ಬಂದು ಹೋದವನಿಗೆ ಒಂದಿನಕ್ಕೂ ಕೂಡ ಈ ಅಕ್ಕನ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ? ಮನೆ ಕಡೆಗೆ ಬರೋದಿರಲಿ, ಈ ಅಕ್ಕನಿಗೆ ಒಂದು ಫೋನ್ ಕೂಡ ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ವೇನೋ ಎನ್ನಲು, ನನ್ನ ಹತ್ತಿರ ಎಲ್ಲಿ ಫೋನ್ ಇದೆ ಅಕ್ಕ? ಅಮ್ಮ ನಿಮ್ಮ ಅತ್ತೆ ನೀವೇ ನೋಡಿದ್ದೀರಲ್ಲ, ಅವರು ನಾನು ಫೋನ್ ಹಿಡಿದರೆ ಸಾಕು ಓದೋದಿಲ್ಲ ಎಂದು ಅವರ ಫೋನ್ ಕೊಡ್ತಾರಾ ಎಂದವನ ಮುಂದೆ ಮಾತನಾಡಲು ಹೋದವನ ತಡೆಯುತ್ತಾ, ಇದೇನು ವಿಕ್ಕಿ ಹೀಗೆ ಹೇಳ್ತಾ ಇರೋದು ನೀನು? ಅವತ್ತು ನಿಮ್ಮ ಬಾಬಾ ನಿಮಗೆ ಫೋನ್ ಕೊಟ್ಟಿದ್ದಾರೆ ಅಲ್ವಾ? ಈಗ ನೋಡಿದರೆ ನನ್ನ ಹತ್ರ ಫೋನ್ ಎಲ್ಲಿದೆ ಎಂದು ಹೇಳ್ತಾ ಇರೋದು ನೀನು ಎಂದು ಮುಖ ನೋಡಲು, ಇದೇನೇ ಮೀರಾ ನೀನು ಹೀಗೆ ಮಾತನಾಡ್ತಾ ಇರೋದು? ಯಾಕೆ, ಹೀರೋ ಬಾಬಾ ನಿನ್ನ ಹತ್ರ ಏನು ಹೇಳಲಿಲ್ವಾ? ಆಶ್ಚರ್ಯದಿಂದ ಅವನ ಮುಖವನ್ನು ನೋಡಲು, ನಾನು ಆ ಫೋನ್ ಆವತ್ತೇ ನಿನ್ನ ಗಂಡ ಅಂದರೆ ನನ್ನ ಹೀರೋ ಬಾಬನಿಗೆ ಕೊಟ್ಟು ಬಂದೆ ಕಣೆ ಎಂದು ಮುಖವನ್ನು ನೋಡಲು, ಏನು ಹೇಳ್ತಾ ಇರೋದು? ಏನು ಹೇಳ್ತಾ ಇದ್ದೀಯಾ? ಫೋನ್ ವಾಪಸ್ ಕೊಟ್ಟು ಬಂದ್ಯಾ? ಯಾವಾಗ ಕೊಟ್ಟೆ? ನಿಮ್ಮ ಬಾಬಾ ಈ ವಿಷಯ ನಿಜವಾಗಿಯೂ ನನ್ನ ಬಳಿ ಹೇಳಿಲ್ಲ ಕಣೋ ಎಂದು ವಿಕ್ಕಿ ಮುಖನ ನೋಡಲು, ಆವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ಮನೆಯಲ್ಲಿ ಒಬ್ಬಳು ಹುಚ್ಚಿ ಇದ್ದಾಳಲ್ಲ, ಆ ಹುಚ್ಚಿ ಬಾಯಿಂದ ಇನ್ನೂ ಏನೇನು ಕೇಳಬೇಕೋ, ಅದಕ್ಕೆ ದೊಡ್ಡವರ ಸಹವಾಸ ಯಾಕೆ ಬೇಕು ಅಂತ ಕೊಟ್ಟೆ ಎನ್ನಲು, ಇಷ್ಟೆಲ್ಲ ನಡೆದರೂ ಕೂಡ ತನಗೆ ಒಂದು ಮಾತು ಕೂಡ ಹೇಳಿಲ್ಲ ಎಂದು. ಹೌದು, ಅವರ ಜೀವನ ಅವರಿಷ್ಟ, ಅವರಿಗೆ ನನ್ನ ಹತ್ರ ಎಲ್ಲ ಹೇಳ್ಕೊಳ್ಳಲು ಇಷ್ಟ ಇಲ್ಲ ಅನಿಸುತ್ತೆ. ಅಷ್ಟಕ್ಕೂ ಎಲ್ಲವನ್ನ ತಿಳಿಸಲು ನಾನೇನು ಅವರು ಪ್ರೀತಿಯಿಂದ ಒಪ್ಕೊಂಡು ಮದುವೆಯಾದ ಹೆಂಡತಿಯ ಇಲ್ವಲ್ಲ ಎಂದು ಮತ್ತಷ್ಟು ಅವಳ ಮನಸ್ಸು ಬೇಸರಿಸಿಕೊಂಡಿತು. ಏಜೆಗೆ ಬೆಳಗ್ಗೆ ಹೊರಡುವ ಸಮಯದಲ್ಲಿ ಮೀರಾ ಜೊತೆಗೆ ನಡೆದುಕೊಂಡ ರೀತಿ ನೆನಪಾಗಿ, ತಾನು ಅವಳ ಜೊತೆಗೆ ಹಾಗೆ ನಡ್ಕೊಂಡ ರೀತಿ ನೆನಪಾಗಿ ಅವನ ಮನವು ಅವಳನ್ನು ನೋಡುವವರೆಗೆ ಇವನ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಪ್ರಿಯಾ ಮತ್ತು ಆ ವಿದ್ಯಾ. ಇವರಿಂದ ಇವತ್ತು ನನ್ನ ದಿನ ಹಾಗೆ ನಮ್ಮ ಮನಸ್ಸು ಎರಡೂ ಕೂಡ ಹಾಳಾಯಿತು. ಇವತ್ತು ಶೂಟಿಂಗ್ನ ಬಿಟ್ಟು ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡೆ, ಆದರೆ ಅವರಿಬ್ಬರಿಂದ ನಾನು ನನ್ನ ಮುದ್ದಿನ ಹೆಂಡತಿ ಜೊತೆಗೆ ಕೂಡ ಅಂತ ಮೀರಾಳನ್ನೇ ನೆನಪು ಮಾಡ್ಕೋತಾ ಆದಷ್ಟು ಬೇಗ ಎಲ್ಲ ಸೀನ್ ಶೂಟಿಂಗ್ನ ಮುಗಿಸಿ ಮನೆ ಕಡೆಗೆ ಹೊರಟನು. ಮನೆಯ ಒಳಗೆ ಕಾಲಿಡ್ತಾ ಇದ್ದಂತೆ ಅವನ ಕಣ್ಣುಗಳು ಮೊದಲು ಹುಡುಕಿತು ತನ್ನ ಮನದರಸಿ ತನ್ನ ಮಡದಿಯನ್ನು, ಆದರೆ ಅವಳು ಅಲ್ಲೆಲ್ಲಿಯೂ ಕಾಣಿಸ್ಲೇ ಇಲ್ಲ. ಈ ಕತೆ ಮುಂದುವರಿಯುವುದು. ಮೀರಾ ಮನೆಯಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ಏಜೆ ಏನು ಮಾಡ್ತಾನೆ, ಅವನ ಮನಸ್ಸಿಗೆ ಆಗೋ ತಳಮಳ ಏನು ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ನ ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.